ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಉದರವಾಯು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಅತಿ ಹೆಚ್ಚು ಜನರನ್ನ ಕಾಡುವ ಸರ್ವೇ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು. ಯಾವಾಗ ದೇಹದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ವಾಯು ಉತ್ಪತ್ತಿಯಾಗುತ್ತೋ ಆಗ ಶುರುವಾಗುತ್ತೆ ಈ ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರಿಕ್ ಮಾರಣಾಂತಿಕ ಕಾಯಿಲೆ ಅಲ್ಲದಿದ್ರೂ ಕೂಡ ನಮ್ಮ ಜೀವನೋತ್ಸಾಹಕ್ಕೆ ಸವಾಲೆಸೆಯುವಷ್ಟು ತೀವ್ರ ಮಟ್ಟಕ್ಕೆ ಹೋಗಬಹುದು. ತಿಂದಿರುವ ಆಹಾರ ಸರಿಯಾಗಿ ಜೀರ್ಣವಾಗದೇ ಇರೋದು, ತುಂಬಾ ವೇಗವಾಗಿ ತಿನ್ನೋದು, ಅತಿಯಾದ ಆಹಾರ ಸೇವನೆ, ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದ ಕೂಡ ಉದರವಾಯು ಸಮಸ್ಯೆ ಕಂಡು ಬರಬಹುದು. ಇನ್ನು IBS ಅಂದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಸಮಸ್ಯೆಯನ್ನ ಅನುಭವಿಸುವವರು ಕೂಡ ಸಾಕಷ್ಟು ಜನರಿದ್ದಾರೆ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು IBSಗೆ ನಿರ್ದಿಷ್ಟ ಕಾರಣ ಏನು, ಇದಕ್ಕಿರುವ ಸೂಕ್ತ ಪರಿಹಾರ ಏನು, ಹೋಮಿಯೋ ಕೇರ್ನಲ್ಲಿ ಯಾವೆಲ್ಲ ರೀತಿಯ ಶಾಶ್ವತ ಪರಿಹಾರ ಮಾರ್ಗವಿದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಡಾಕ್ಟರ್ ಉಮರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಗ್ಯಾಸ್ಟ್ರಿಕ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಜನರಿಗೆ ಗೊತ್ತಿದೆ, ಆದರೆ IBS ಅಂದ್ರೆ ಏನು? ನೋಡಿ, IBS ಅಂತ ಹೇಳಿದ್ರೆ ಇದಕ್ಕೆ ನಾವು ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಅಂದರೆ ಈಗ ಈ ಹೆಸರಲ್ಲೇ ನಾವು ನೋಡ್ತೀರಿ, ಇರಿಟೇಬಲ್ ಅಂದರೆ ನಮ್ಮ ಏನು ಒಂದು ಇಂಟೆಸ್ಟೈನ್ಸ್ ಇದೆಯೋ, ಈ ಇಂಟೆಸ್ಟೈನ್ಸಲ್ಲಿ ಸಾಕಷ್ಟು ಇರಿಟೇಬಿಲಿಟಿ ಆಗಿ ನಮ್ಮ ಬೌಲ್ಸ್ ತುಂಬ ಹೆಚ್ಚಾಗ್ತಾ ಹೋದಾಗ ಆಗ ಇದಕ್ಕೆ ನಾವು ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಸೊ ಈಗ ಸಿಂಡ್ರೋಮ್ ಅಂತ ನಾವು ಹೇಳಿದಾಗ ಇದರಲ್ಲಿ ಸಾಕಷ್ಟು ವಿಭಿನ್ನವಾಗಿರುವಂಥ ಲಕ್ಷಣಗಳನ್ನ ನಾವು ನೋಡಬಹುದು. ವೇರ್ ಒಬ್ಬ ವ್ಯಕ್ತಿಯಲ್ಲಿ ಇನ್ಫ್ರೀಕ್ವೆಂಟಾಗಿ ಹೊಟ್ಟೆ ನೋವು ಕಂಡುಬರೋದಿರಬಹುದು, ಅಥವಾ ಪದೇ ಪದೇ ಮೋಷನ್ಗೆ ಹೋಗಬೇಕು ಅಂತ ಅನಿಸ್ತಾ ಇರೋದು ಇರಬಹುದು, ಅಥವಾ ಹೋಗಿ ಬಂದಿದ್ದ ತಕ್ಷಣ ಮತ್ತೆ ಹೋಗಬೇಕು ಅಂತ ಅನಿಸೋದು, ಅಥವಾ ಯಾವುದೇ ಥರದ ಒಂದು ಆಹಾರ ತೊಗೊಂಡಿದ್ದ ತಕ್ಷಣವೇ ಹೊಟ್ಟೆ ನೋವು ಕಂಡುಬರೋದು, ಮೋಷನ್ಗೆ ಹೋಗೋದು, ಈ ಥರದ ಒಂದು ವೆರೀಡ್ ಸಿಂಪ್ಟಮ್ಸ್ ಬಂದಾಗ ಇದಕ್ಕೆ ನಾವು ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಹೇಳ್ತೀರಿ. ಸೊ ಬೇಸಿಕ್ಲಿ ಈ ಇರಿಟೇಬಲ್ ಬೌವೆಲ್ ಅಲ್ಲಿ ನಾವು ನೋಡುವಂಥದ್ದು ವೇರ್ ಇದರಲ್ಲಿ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂಥರದ ಒಂದು ಆಹಾರ ತಗೊಂಡಾಗಿರಬಹುದು, ಅಥವಾ ಸ್ಟ್ರೆಸ್ ತಗೊಂಡಾಗಿರಬಹುದು, ಅಥವಾ ಯಾವುದೇ ಒಂದು ರೀಸನ್ ಇಲ್ಲದೆ ನಮಗೆ ಕಾರಣ ಗೊತ್ತಾಗ್ತಿಲ್ದಂಗೆ ಈ ಥರದ ಒಂದು ಸಾಕಷ್ಟು ಸಿಂಪ್ಟಮ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ವೇರ್ ನಮ್ಮ ಬೌವೆಲ್ ಆ್ಯಕ್ಟಿವಿಟಿ ಈಗ ಸಾಮಾನ್ಯವಾಗಿ ನಾವು ನೋಡ್ತೀರಿ, ಮೋಷನ್ಸ್ ಮಾಡುವಂಥದ್ದು ದಿನಕ್ಕೆ 1 ಸತಿ ಅಥವಾ 2 ಸತಿ ಇರಬಹುದು. ನಂತರ ನಮಗೆ ಯಾವುದೇ ಥರದ ಒಂದು ಸಮಸ್ಯೆ ಇರೋದಿಲ್ಲ, ಅಥವಾ ಈ ಮೋಷನ್ ಮಾಡಬೇಕಾದಾಗಲೂ ಕೂಡ ನಮ್ಗೆ ಯಾವುದೇ ಥರದ ಒಂದು ಸಮಸ್ಯೆ ಇರೋದಿಲ್ಲ. ಬಟ್ ಈ ಒಂದು ಆ್ಯಕ್ಟಿವಿಟಿ ಆಗ್ತಿರುವಾಗ ದಿನಕ್ಕೆ ಹೆಚ್ಚಾಗ್ತಾ ಹೋದಾಗ ಸಾಕಷ್ಟು ಪೇಷಂಟ್ಸನ್ನು ನಾವು ನೋಡ್ತೀರಿ, ಅವರ ದಿನಕ್ಕೆ ಒಂದು 30-40 ಸತಿ ಮೋಷನ್ಗೆ ಹೋಗೋದನ್ನು ನಾವು ನೋಡ್ತೀರಿ, ಅಥವಾ ಪದೇ ಪದೇ ಏನಾದರೂ ಒಂದು ತಿಂದಿದ ತಕ್ಷಣವೇ ಮೋಷನ್ಗೆ ಹೋಗೋದಂಥದ್ದು ಇರುತ್ತೆ. ಸೊ ಈ ಥರದ ಒಂದು ಡಿಸ್ಟರ್ಬೆನ್ಸಸ್ ಆಗ್ತಾ ಹೋದಾಗ ಆಗ ಅದಕ್ಕೆ ನಾವು ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಓಕೆ ಡಾಕ್ಟರ್, ಇನ್ನು ಗ್ಯಾಸ್ಟ್ರಿಕ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ನೋಡಿ, ಗ್ಯಾಸ್ಟ್ರೈಟಿಸ್ ಅಥವಾ ಈಗ ಗ್ಯಾಸ್ಟ್ರಿಕ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಇದಕ್ಕೆ ನಾವು ಮೆಡಿಕಲಿ ಆ್ಯಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀರಿ. ಸೊ ಇದು ಆಗೋದಕ್ಕೆ ಸಾಕಷ್ಟು ರೀಸನ್ಸ್ನ ನಾವು ನೋಡ್ತೀರಿ. ವೇರ್ ಮೇನ್ ರೀಸನ್ ನಾವು ನೋಡುವಂಥದ್ದು ನಾವು ತಗೊಳ್ತಿರೋ ಆಹಾರ ಇರಬಹುದು, ಟೈಮ್ಲಿ ಫುಡ್ ಇರಬಹುದು. ಅನ್ಟೈಮ್ಲಿ ಫುಡ್ ತಗೊಳ್ತಿದ್ದಾಗ, ಅಂದರೆ ಒಂದು ದಿನ ನಾವು 9 ಗಂಟೆಗೆ ತಿಂಡಿ ಮಾಡೋದು, ಇನ್ನೊಂದು ದಿನ 12 ಗಂಟೆಗೆ ತಿಂಡಿ ಮಾಡೋದು, ಈ ಥರ ಅನ್ಟೈಮ್ಲಿ ಫುಡ್ ಇದ್ದಾಗ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರಬಹುದು. ತುಂಬ ಜಾಸ್ತಿ ಸ್ಪೈಸಿ ಫುಡ್ ತಗೊಂಡಾಗ, ಅಥವಾ ನಮ್ಮ ಡೆಂಟಲ್ ಹೈಜೀನ್ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿರಲಿಲ್ಲ ಅಂದಾಗ, ಅಥವಾ ನಾವು ಯಾವುದೇ ಥರದ ಒಂದು ಆಹಾರ ತೊಗೊಳ್ತಿರುವಾಗ ಅದು ಚೆನ್ನಾಗಿ ನಾವು ಅಗದು ತಿಂತಿಲ್ಲದಿರುವಾಗಲೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಸ್ಟ್ರೆಸ್ ಆ್ಯಂಡ್ ಎಂಗ್ಸೈಟಿಯಿಂದ, ಅಂದರೆ ಈಗ ಮಾನಸಿಕ ಒತ್ತಡ ಹೆಚ್ಚಾದಾಗ, ಅಥವಾ ಯಾವುದೇ ಥರದ ಒಂದು ಯೋಚನೆಯಲ್ಲಿ ಒಳಗಾಗಿದ್ದಾಗಲೂ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತೀರಿ. ವಿತ್ ದಟ್ ನಾವು ನೋಡ್ತೀರಿ ವೇರ್ ತುಂಬ ಜಾಸ್ತಿ ಜಂಕ್ ಫುಡ್ಡಲ್ಲಿ ಡಿಪೆಂಡ್ ಆಗಿ ಇರೋವಂಥದ್ದು, ತುಂಬ ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್, ತುಂಬ ಜಾಸ್ತಿ ಸ್ಮೋಕಿಂಗ್ ಮಾಡುವಂಥದ್ದು ಇರಬಹುದು, ತುಂಬ ಜಾಸ್ತಿ ಏರಿಯೇಟೆಡ್ ಡ್ರಿಂಕ್ಸ್ ಯೂಸ್ ಮಾಡೋರಲ್ಲಿರಬಹುದು. ವಿತ್ ದಟ್ ಸರ್ಟನ್ ಡ್ರಗ್ ಇಂಡ್ಯೂಸ್ಡ್
ಗ್ಯಾಸ್ಟ್ರೈಟಿಸ್ ಆಗಬಹುದು, ವೇರ್ ಸರ್ಟನ್ ಮೆಡಿಕೇಷನ್ಸ್ ನಾವು ತಗೊಳ್ತಾ ಹೋದಾಗ ಅದರಲ್ಲಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಈಗ ನಾವು ಕ್ಲಿನಿಕಲ್ಲಿ ನಾವು ನೋಡಿದಾಗ ಜನರಲಿ ನಾವು ನೋಡ್ತೀರಿ ಒಂದು ಫುಡ್ ಹ್ಯಾಬಿಟ್ಸ್ ಕರೆಕ್ಟಾಗಿ ಇಟ್ಕೊಂಡಿರೋದಿಲ್ಲ. ಸೊ ಇದರಿಂದ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಲಾಂಗ್ ರನ್ ಕೇಸಸಲ್ಲಿ ನಾವು ನೋಡ್ತೀರಿ ಟೈಮ್ಲಿ ಫುಡ್ ತಗೊಳ್ತಿದ್ರು ಕೂಡ, ಯಾವುದೇ ಥರದ ಒಂದು ಡ್ರಗ್ಸ್ ಯೂಸ್ ಮಾಡ್ತಿದ್ರು ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಥರ ಇದ್ದಾಗ ಸರ್ಟನ್ ಲಿವರ್ ಡಿಸಾರ್ಡರ್ಸ್ ಹೆಚ್ಚಾಗ್ತಾ ಹೋದಾಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸಾಮಾನ್ಯವಾಗಿ ನಾವು ನೋಡ್ತೀರಿ ಫ್ಯಾಟಿ ಲಿವರ್ ಇರಬಹುದು ಅಥವಾ ಗಾಲ್ ಸ್ಟೋನ್ಸ್ ಇದ್ದಾಗಲೂ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗುವಂಥದ್ದು ನಾವು ನೋಡಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮೈಸೂರಿನಿಂದ ರಾಘವೇಂದ್ರ ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ಹೇಳಿ. ನನಗೆ 20 ವರ್ಷದಿಂದ ಬೆಳೆದಿದೆ ಸರ್ ಗ್ಯಾಸ್ಟ್ರಿಕ್. ಓಕೆ. ಅದೇ ಇವಾಗ ನಾನೇನು ಈ ಟ್ಯಾಬ್ಲೆಟ್ ಕೊಡ್ತಾರಲ್ಲ ತಗೋಬೋದಾ ಸರ್? ಯಾವ ಟ್ಯಾಬ್ಲೆಟ್ ತೊಗೊಳ್ತಿದ್ದೀರಾ? ಅಲ್ಲ, ಇದರಲ್ಲಿ ನಾನು ಸಿದ್ದೇಶ್ ಡಾಕ್ಟರ್ ಸಿದ್ದೇಶ್ ಓಕೆ, ಅವ್ರ ಹತ್ರ ತೋರಿಸಿದ್ದೆ. ಸರಿ. ಅವರು ಟ್ಯಾಬ್ಲೆಟ್ ಕೊಟ್ಟಿದ್ರು, ಆಮೇಲೆ ಕೊಟ್ಟಿದ್ದ ಕೇಳಿದ್ರು 75. ಓಕೆ. ಚೆನ್ನಾಯ್ತು. ಆಮೇಲೆ ಪುನಃ ಹಿಂಗೆ ಬರ್ತಿರ್ತದೆ. ಅವಾಗ ಈ ನಾನು ಹಾಸ್ಪಿಟಲ್ ಹೋಗ್ತೀನಿ, ನಮ್ಮ ಮಗಳು ESI ಕೇಳಿದಾಗ ಟ್ಯಾಬ್ಲೆಟ್ ಕೈ ಕೊಡ್ತಾರೆ. ತಗೋಬೋದು ರೆಗ್ಯುಲರ್ ಆಗಿ ಡೈಲಿ ಇಲ್ದವ್ರೆ ಅದು ತಗೊಂಡು. ಓಕೆ, ನೋಡಿ ಸರ್, ಈ ಒಂದು ಗ್ಯಾಸ್ಟ್ರೈಟಿಸ್ ಏನಕ್ಕೆ ಆಗ್ತಾ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಈಗ ತಾವು ಹೇಳ್ತಿದ್ದೀರಾ ಗ್ಯಾಸ್ಟ್ರಿಕ್ ಮಾತ್ರೆ ನಾನು ತೊಗೊಳ್ಬಹುದಂತ. ರೀಸೆಂಟ್ ಸ್ಟಡೀಸ್ ಪ್ರಕಾರ ನಾವು ನೋಡಿದ್ದೀರಿ ಸರ್ಟನ್ ಗ್ಯಾಸ್ಟ್ರಿಕ್ ಮಾತ್ರೆ ತುಂಬ ಜಾಸ್ತಿ ಉಪಯೋಗಿಸಿದ ನಂತರ ಅದು ಸ್ವಲ್ಪ ಕಿಡ್ನಿಗೆ ಸಮಸ್ಯೆ ಆಗಬಹುದು. ಈ ರೀಸೆಂಟ್ ಸ್ಟಡೀಸ್ ಪ್ರಕಾರ ಈ ಒಂದು ಸಮಸ್ಯೆ ನಾವು ನೋಡಿದ್ದೀರಿ. ಸೊ ರ್ಯಾಂಡಮ್ ಆಗಿ ತಾವೇ ಮೆಡಿಕೇಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಈಗ ಗ್ಯಾಸ್ಟ್ರೈಟಿಸ್ ಆಗ್ತಿದ್ರೆ ನಾನು ಆಗಲೇ ಹೇಳ್ತಿದ್ದಂಗೆ ಒಂದು ವೇಳೆ ಸಿಂಪಲ್ ನಾವು ಊಟ ಕರೆಕ್ಟಾಗಿ ಅಗದು ನಾವು ತಿಂತಿಲ್ದಿದ್ರೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಹಲ್ಲಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಸಮಸ್ಯೆ ಇರಬಹುದು. ಸೊ ಯಾವ ಕಾರಣದಿಂದ ಆಗ್ತಿದೆ ಅಂತ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂಗೆ ನಾವು ಮೆಡಿಕೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಲಾಂಗ್ ಟರ್ಮ್ ನೀವೇ ಮೆಡಿಕೇಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಅದಲ್ಲದೆ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ, ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಸೊ ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಕರೆಕ್ಟ್ ಮೆಡಿಕೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಪ್ಪ. ಧನ್ಯವಾದ ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸಾಕಷ್ಟು ಜನರಿಗೆ ಇರುತ್ತೆ ಇಷ್ಟು ಸಣ್ಣ ಸಮಸ್ಯೆ ಇದಕ್ಕೆ ಡಾಕ್ಟರ್ ಹತ್ರ ಹೋಗಬೇಕಾ ಅಂತ. ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ನೋಡಿ, ಗ್ಯಾಸ್ಟ್ರೈಟಿಸ್ ಬಂದು ಒಂದು ಇನ್ಫ್ಲಮೇಟರಿ ಡಿಸಾರ್ಡರ್, ಅಂದರೆ ನಮ್ಮ ಹೊಟ್ಟೆಯ ಲೈನಿಂಗ್ ಲೇಯರ್ ಏನಿರುತ್ತೋ ಇದರಲ್ಲಿ ಸಮಸ್ಯೆ ಉಂಟಾದಾಗ ಈ ಒಂದು ಗ್ಯಾಸ್ಟ್ರೈಟಿಸ್ ಆಗ್ತಾ ಹೋಗುತ್ತೆ. ಸೊ ಸಾಕಷ್ಟು ಜನಕ್ಕೆ ನಾವು ನೋಡ್ತೀರಿ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಒಂದು ಮಾತ್ರೆ ತಿನ್ನೋದಿರಬಹುದು ಅಥವಾ ಸರ್ಟನ್ ಸಿರಪ್ ತೊಗೊಳೋದಿರಬಹುದು, ಇದನ್ನೇ ಮಾಡ್ತಾ ಹೋಗ್ತಾರೆ. ಸೊ ನಾವು ನೋಡ್ತೀರಿ ಇದರಲ್ಲಿ 2 ಥರದ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀರಿ. ಒಂದು ಡಿಸೀಸ್ ಕಾಂಪ್ಲಿಕೇಶನ್ನ ನಾವು ನೋಡ್ತೀರಿ, ಇನ್ನೊಂದು ಡ್ರಗ್ ಅಬ್ಯೂಸ್ನ ನಾವು ನೋಡ್ತೀರಿ. ಸೊ ಸರ್ಟನ್ ಮೆಡಿಕೇಷನ್ಸ್, ಲಾಂಗ್ ಟರ್ಮ್ ಗ್ಯಾಸ್ಟ್ರಿಕ್ ಮೆಡಿಕೇಷನ್ಸ್ ಲಾಂಗ್ ಟರ್ಮ್ ತಗೊಂಡಾಗ ಸೊ ಅದರಿಂದ ಕಿಡ್ನಿ ಸಮಸ್ಯೆ ಹೆಚ್ಚಾಗಬಹುದು. ಕಿಡ್ನಿ ಫಂಕ್ಷನಿಂಗ್ ಏನಿರುತ್ತೋ ಅದು ಇಂಪೇರ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು. ಸೊ ಈಗ ಡಿಸೀಸ್ ಕಾಂಪ್ಲಿಕೇಶನ್ಸ್ ಬಂದಾಗ ಏನೊಂದು ಗ್ಯಾಸ್ಟ್ರೈಟಿಸ್ ಈಗ ಬರೀ ಒಂದು ಎದೆ ಉರಿ ಕಂಡುಬರೋದು ಅಥವಾ ಸಣ್ಣದಾಗಿ ನಮಗೆ ಹೊಟ್ಟೆ ನೋವು ಕಂಡುಬರೋದು, ಹೊಟ್ಟೆ ಉಬ್ಬರ ಆಗೋದು, ಈ ಥರ ಆಗ್ತಾ ಇದ್ದಾಗ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಸಾಕಷ್ಟು ಕೇಸಸಲ್ಲಿ ನಾವು ನೋಡ್ತೀರಿ ಗ್ಯಾಸ್ಟ್ರಿಕ್ ಅಲ್ಸರ್ ಹೆಚ್ಚಾಗ್ತಾ ಹೋಗುತ್ತೆ. ಡಿಯೋಡಿನಲ್ ಅಲ್ಸರ್ ಇರಬಹುದು, ಪೆಪ್ಟಿಕ್ ಅಲ್ಸರ್ ಇರಬಹುದು, ಅಂದರೆ ಕರುಳಲ್ಲಿರಬಹುದು ಅಥವಾ ಹೊಟ್ಟೆಯ ಭಾಗದಲ್ಲಿ ಉಣ್ಣಾಗ್ತಾ ಹೋಗುತ್ತೆ. ಸೊ ಇದು ಆದಾಗ ಇದರಿಂದ ಸಾಕಷ್ಟು ಬೇರೆ ಸಮಸ್ಯೆ ಹೆಚ್ಚಾಗ್ತಾ ಹೋಗಬಹುದು. ನಾನು ಆಗಲೇ ಹೇಳ್ತಿದ್ದಂಗೆ ಏನಾದರೂ ಲಿವರ್ ಡಿಸಾರ್ಡರ್ಸ್ ಇದ್ದಾಗಲೂ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗಬಹುದು. ಅಥವಾ ಒಂದು ಹಯಾಟಿಸ್ ಹರ್ನಿಯಾ ಅಂತ ಒಂದು ನಾವು ಕಾಯಿಲೆನ ನಾವು ನೋಡ್ತೀರಿ, ಅದಿದ್ದಾಗಲೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಸೊ ಒಂದು ವೇಳೆ ಇದು ಅನ್ಟ್ರೀಟೆಡ್ ಇದ್ದಾಗ ಇದರಿಂದ ಬೇರೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾ ಹೋಗಬಹುದು. ಈ ಒಂದು ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆದಾಗ ಸಾಮಾನ್ಯವಾಗಿ ನಾವು ನೋಡ್ತೀರಿ ತುಂಬ ಜಾಸ್ತಿ ಸ್ಪೈಸಿ ಫುಡ್ ತೊಗೊಂಡಾಗ ಮಾತ್ರ ಈ ಸಿಂಪ್ಟಮ್ಸ್ ಕಂಡುಬರುತ್ತೆ, ನಂತರ ಅದಾಗದೆ ಸರಿ ಹೋಗುತ್ತೆ. ಒಂದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಕೇಸಸಲ್ಲಿ ನಾವು ನೋಡ್ತೀರಿ ಸಿಂಪಲ್ ಫುಡ್ ತೊಗೊಂಡಾಗ ಯಾವುದೇ ಥರದ ಒಂದು ಮೊಸರನ್ನ ಇರಬಹುದು ಅಥವಾ ಸಿಂಪಲ್ ಇಡ್ಲಿ ತೊಗೊಂಡು
ಕೂಡ ಈ ಒಂದು ಸಿಂಪ್ಟಮ್ಸ್ ಹೆಚ್ಚಾಗ್ತಾ ಹೋಗಬಹುದು. ಅಥವಾ ಈ ಒಂದು ಅಕ್ಯೂಟ್ ಅಬ್ಡಮನ್ ಆಗಬಹುದು, ವೇರ್ ಈ ಅಲ್ಸರ್ ಹೆಚ್ಚಾಗಿ ಇಂಟರ್ನಲ್ ಬ್ಲೀಡಿಂಗ್ ಹೆಚ್ಚಾಗ್ತಾ ಹೋಗುತ್ತೆ, ನಮಗೆ ತುಂಬ ಜಾಸ್ತಿ ಸುಸ್ತಾಗುವಂಥದ್ದು. ಒಂದು ವೇಳೆ ಅಲ್ಸರ್ ಏನಾದರೂ ರಪ್ಚರ್ ಆದಾಗ ಅಕ್ಯೂಟ್ ಅಬ್ಡಮನ್ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡೋ ಒಂದು ಸ್ಟೇಜ್ ಇರಬಹುದು. ಸೊ ಈ ಗ್ಯಾಸ್ಟ್ರೈಟಿಸ್ನ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಗ್ಯಾಸ್ಟ್ರೈಟಿಸೇ ಇದೆಯಾ ಅಥವಾ ಇದು ಸಿಂಪಲ್ ಇಂಡೈಜೆಷನ್ ಇದೆಯಾ, ಇದನ್ನು ನೋಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಸಾಕಷ್ಟು ಜನ ಏನು ಮಾಡ್ತಾರೆ, ಸಿಂಪಲ್ ಇಂಡೈಜೆಷನ್ ಇದ್ದರೂ ಕೂಡ ಅದು ಗ್ಯಾಸ್ಟ್ರೈಟಿಸ್ ಅಂತ ಅಂದ್ಕೊಂಡು ಅದಕ್ಕೆ ರೆಗ್ಯುಲರ್ ಮೆಡಿಕೇಷನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಇಂಡೈಜೆಷನ್ ಇದ್ದರೆ ಅದು ಶಾರ್ಟ್ ಲಿವ್ಡ್ ಇರುತ್ತೆ, ಬೇರೆ ನಾವು ಯಾವುದೇ ನಮ್ಮ ಆಹಾರದಲ್ಲಿ ತುಂಬ ವ್ಯತ್ಯಾಸ ಆದಾಗ ಮಾತ್ರ ಈ ಥರದ ಸಿಂಪ್ಟಮ್ಸ್ನ ನಾವು ನೋಡಬಹುದು. ನಂತರ ಕ್ರಮೇಣ ಅದಾಗದೆ ಸರಿ ಹೋಗುತ್ತೆ. ವೆರಾಸ್ ಈ ಗ್ಯಾಸ್ಟ್ರೈಟಿಸ್ ಏನಿದೆಯೋ ನಾವು ಸಿಂಪಲ್ ಫುಡ್ ತಗೊಳ್ತಾ ಇದ್ದರೂ ಕೂಡ ಈ ಸಿಂಪ್ಟಮ್ಸ್ ಹೆಚ್ಚಾಗ್ತಾ ಹೋಗಬಹುದು. ಸೊ ಈ ಸ್ಟೇಜಸ್ನ ನಾವು ಡಯಾಗ್ನೋಸ್ ಮಾಡಿ ಅದಕ್ಕೆ ರೈಟ್ ಮೆಷರ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಅಜಯ್ ಅಂತ ಕಡೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಜಯ್ ಅವರೇ. ನಮಸ್ಕಾರ. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಸರ್ ಹೇಳಿ. ನಮ್ಮ ಹೆಸರು ಅಜಯ್ ಅಂತ ಹೇಳಿ. ಹೇಳಿಪ್ಪ. ಇಲ್ಲಿ ಕಿಡ್ನಿ ಹತ್ರ ಉಡಿ ಗುಡಿ ಸ್ಟಾರ್ಟ್ ಆಗುತ್ತೆ, ಬೆನ್ನಿನ ಕಡೆಂದು ಉಡಿ ಬರುತ್ತೆ. ಓಕೆ. ಹಾಗೆ ಹೊಟ್ಟೆ ಇದಕ್ಕೆ ಮುಂದೆ ಕಿಡ್ನಿ ಐತೆಲ್ಲ ಇಲ್ಲ ಸ್ವಲ್ಪ ಉಡಿ ಬರುತ್ತೆ. ಓಕೆ. ಅದು ಏನು ಅಂತ ಗೊತ್ತಾಗ್ತಲ್ಲ. ಅದು ಆಸ್ಪತ್ರೆಗೆ ಹೋಗ್ಬಿಟ್ಟಿದ್ದೆ. ಓಕೆ. ಹೋಗ್ಬಂದ್ರು ಅದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿತ್ತು, ಸ್ವಲ್ಪ ಕಮ್ಮಿ ಆಯ್ತು. ಮತ್ತೆ ಇತ್ತು, ಮತ್ತೆ ಉಡಿ ಸ್ಟಾರ್ಟ್ ಆಯ್ತು. ಓಕೆ. ಇದು ಎಷ್ಟು ದಿನದಿಂದ ಇದೆಯಪ್ಪ? ನನಗೆ ಒಂದು ಆದೇಶ ಆಯ್ತು ಸರ್. ತಮ್ಮ ವಯಸ್ಸೆಷ್ಟು? ಹಲೋ, ತಮ್ಮ ವಯಸ್ಸೆಷ್ಟಪ್ಪ? ನಮ್ದು 25. ನಿಮ್ಮ ಮೂತ್ರದಲ್ಲಿ ಏನಾದರೂ ಉರಿ ಅನಿಸ್ತಿದ್ಯಾ? ಮೂತ್ರದಲ್ಲಿ ಏನಾದರೂ ಉರಿ ಅನಿಸ್ತಿದ್ಯಾ? ಇಲ್ಲ ಸರ್, ಉರಿ ಏನು ಅನಿಸ್ತಾ ಇಲ್ಲ. ಉರಿ ಬೆನ್ನಿನಗಡೆಗೆ ಓಕೆ. ಫ್ರಂಟ್ ಹತ್ರ ಉರಿ ಆಗುತ್ತೆ, ಮತ್ತೆ ಬಿದ್ದೆನೂ ಉರಿ ಆಗುತ್ತೆ. ಓಕೆ. ನೋಡಿಪ್ಪ, ಈಗ ಬೆನ್ನು ಹಿಂಭಾಗದಲ್ಲಿ ಉರಿ ಬರೋದು, ಅದರ ಜೊತೆ ಹೊಟ್ಟೆ ಫ್ರಂಟ್ ರೀಜನಲ್ಲಿ ಈ ಥರ ಉರಿ ಬರ್ತಾ ಇದ್ದಾಗ ಒಂದು ವೇಳೆ ಚರ್ಮದ ಮೇಲೆ ಏನಾದರೂ ಸಮಸ್ಯೆ ಇದ್ದಾಗಲೂ ಕೂಡ ಈ ಥರದ ಒಂದು ತೊಂದರೆ ಆಗಬಹುದು. ಅಥವಾ ಒಂದು ವೇಳೆ ಮೂತ್ರದ ಇನ್ಫೆಕ್ಷನ್ ಇದ್ದಾಗ, ಮೂತ್ರಪಿಂಡದಲ್ಲಿ ಕಲ್ಲಿದ್ದಾಗಲೂ ಕೂಡ ಈ ಥರದ ಸಿಂಪ್ಟಮ್ಸ್ನ ನಾವು ನೋಡಬಹುದು. ಸೊ ಈಗ ನಿಮಗೆ ಮೂತ್ರದಲ್ಲಿ ಒಂದು ವೇಳೆ ಉರಿ ಬರ್ತಾ ಇದ್ದರೆ, ಫ್ರೀಕ್ವೆಂಟಾಗಿ ತುಂಬ ಎಲ್ಲೋಯಿಶ್ ಯೂರಿನ್ ಆಗ್ತಿದ್ರೆ, ಇದಕ್ಕೆ ತಾವು ಒಂದು ಸಿಂಪಲ್ ಮೂತ್ರದ ಪರೀಕ್ಷೆ ಮಾಡಿಸಿ ಅದರ ಜೊತೆ ಹೊಟ್ಟೆಯ ಭಾಗದ ಒಂದು ಸ್ಕ್ಯಾನಿಂಗ್ ಮಾಡಿಸಿ. ಸೊ ಇದರಲ್ಲಿ ಒಂದು ವೇಳೆ ಯೂರಿನರಿ ಪಸ್ ಸೆಲ್ಸ್ ಏನಾದರೂ ಹೆಚ್ಚಿದ್ದಾಗ ಅಥವಾ ಈ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಒಂದು ವೇಳೆ ಸ್ಕ್ಯಾನಿಂಗಲ್ಲಿ ಏನಾದರೂ ಫೈಂಡ್ ಔಟ್ ಆದಾಗ ಅದಕ್ಕೆ ತಕ್ಕಂಗೆ ನಾವು ಮೆಡಿಕೇಷನ್ಸ್ ಮಾಡಿದ್ರೆ ಕ್ರಮೇಣ ನಿಮ್ಮ ಸಮಸ್ಯೆ ಸರಿ ಹೋಗುತ್ತೆ. ಆಗವರೆಗೂ ತಾವು ಮನೆಯಲ್ಲಿ ತುಂಬ ಹೆಚ್ಚಾಗಿ ತಾವು ನೀರು ಉಪಯೋಗಿಸಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 2.5-3 ಲೀಟರಷ್ಟು ನೀರನ್ನ ನೀವು ಉಪಯೋಗಿಸಿ ದಟ್ ಈ ಪರೀಕ್ಷೆ ಮಾಡಿಸಿ ಕರೆಕ್ಟಾಗಿರುವಂಥ ಮೆಡಿಕೇಷನ್ಸ್ ತೊಗೊಂಡ್ರೆ ಹೆಲ್ಪ್ ಆಗುತ್ತಪ್ಪ. ಥ್ಯಾಂಕ್ ಯು ಅಜಯ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಏನು ಗ್ಯಾಸ್ಟ್ರಿಕ್ ಮತ್ತು IBS ಇರುವಂಥವರು ಯಾವ ಹಂತದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಸಾಮಾನ್ಯವಾಗಿ ಈ ಒಂದು ಸಿಂಪ್ಟಮ್ಸ್ ಒಂದು ವೇಳೆ 4 ವೀಕ್ಸ್ ಮೇಲೆ ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದ್ದಾಗ, ಅಂದರೆ ಈಗ ಒಂದು ವೇಳೆ ಎಲ್ಲರಿಗೂ ಕೂಡ ಹೊಟ್ಟೆ ನೋವು ಕಂಡು ಬರಬಹುದು, ಒಂಥರ ಮೋಷನ್ ಇರ್ರೆಗ್ಯುಲಾರಿಟಿ ಆಗಬಹುದು. ಸೊ ಇದು ಆಗಿದ ತಕ್ಷಣವೇ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಅಂದ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಬಟ್ ಇದು ಕಂಟಿನ್ಯೂ ಆಗ್ತಾ ಇದ್ದಾಗ, ಅದರ ಜೊತೆ ಒಂದು ವೇಳೆ ನಮಗೆ ಯಾವುದೇ ರೀಸನ್ ಇಲ್ಲದೆ, ಈಗ ನಾವು ಮನೆ ಊಟನೇ ಮಾಡ್ತಿದ್ದೀರಿ, ಎಲ್ಲ ಕೂಡ ಕರೆಕ್ಟಾಗಿದೆ, ಖಾರದ ಪದಾರ್ಥ ನಾವು ತಿಂತಿಲ್ಲ, ಆದರೂ ಕೂಡ ಎದೆ ಉರಿ ಕಂಡು ಬರ್ತಾ ಇದೆ, ಹೊಟ್ಟೆ ಒಂಥರ ಉಬ್ದಂಗೆ ಆಗೋದು, ತುಂಬ ನಾವು ಕಡಿಮೆ ಊಟ ಮಾಡ್ತಿದ್ರು ಕೂಡ ಹೊಟ್ಟೆ ತುಂಬ ಉಬ್ದಂಗೆ ಆಗೋದು, ಹೊಟ್ಟೆ ಭಾರ ಆದಂಗೆ ಆಗೋದು, ಈ ಥರದ ಒಂದು ಸಮಸ್ಯೆ 4 ವಾರಕ್ಕಿಂತ ಹೆಚ್ಚಾಗಿ ರಿಮೇನ್ ಆಗ್ತಾ ಇದ್ದಾಗ ಆ ಸಂದರ್ಭದಲ್ಲಿ ನಾವು ಡಾಕ್ಟರ್ಸ್ನ ಭೇಟಿ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇದಕ್ಕೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ನಾವು ನೋಡ್ತೀರಿ, ವೇರ್ ಅವರವರೇ ಯಾವುದೇ ಒಂದು ಮಾತ್ರೆ ತಿನ್ನೋದಿರಬಹುದು, ಡೈಜಿನ್ ಇರಬಹುದು, ಈ ಥರ ಸಾಕಷ್ಟು ಮೆಡಿಕೇಷನ್ಸ್ ಮಾಡ್ತಾರೆ. ಸೊ ತಗೊಂಡಾಗ ಡೆಫಿನೆಟ್ಲಿ ಟೆಂಪ್ರರಿ ರಿಲೀಫ್ ಆಗಬಹುದು, ಬಟ್ ಆ ಕಾಯಿಲೆ ಕಂಟ್ರೋಲ್ ಆಗದೆ ಇರಬಹುದು. ಸೊ ಇದನ್ನು ಈ ಸ್ಟೇಜಸಲ್ಲಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ರೈಟ್ ಮೆಷರ್ಸ್ ಇರಬಹುದು ಅಥವಾ ಔಷಧಿ ಇರಬಹುದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ?
ಸಾಮಾನ್ಯವಾಗಿ ಈ ಗ್ಯಾಸ್ಟ್ರೈಟಿಸ್ ಇರಬಹುದು ಅಥವಾ IBS ಇರಬಹುದು, ಸಿಂಪ್ಟಮ್ಸ್ಲಿಂದ ಇದನ್ನು ನಾವು ಡಯಾಗ್ನೋಸ್ ಮಾಡ್ತೀರಿ. ವೇರ್ ಏಜ್ ಆಫ್ ದಿ ಪೇಷಂಟ್ ಇರಬಹುದು, ಅದರ ಜೊತೆ ಅವ್ರು ಯಾವ ಥರದ ಒಂದು ಕೆಲಸದಲ್ಲಿದ್ದಾರೆ, ಊಟ ಟೈಮಿಗೆ ಮಾಡ್ತಿದ್ದಾರೆ, ಯಾವ ಥರದ ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ, ಯಾವ ಭಾಗದಲ್ಲಿ ಹೊಟ್ಟೆ ನೋವು ಕಂಡು ಬರ್ತಾ ಇದೆ. ಸೊ ಇವೆಲ್ಲದರ ಮೇಲೆ ನಾವು ಪ್ರೊವಿಷನಲ್ ಡಯಾಗ್ನೋಸಿಸ್ನ ನಾವು ಮಾಡ್ತೀರಿ. ವೇರ್ ಇದು ಗ್ಯಾಸ್ಟ್ರೈಟಿಸ್ ಇದೆಯಾ ಅಥವಾ ಅಲ್ಸರ್ ಫಾರ್ಮ್ ಆಗಿದೆಯಾ ಅಥವಾ IBS ಇದೆಯಾ ಅಂತ ನಾವು ನೋಡ್ಕೊಳ್ತೀರಿ. ಸೊ ಇದನ್ನು ಮತ್ತೆ ಕನ್ಫರ್ಮ್ ಮಾಡೋದಕ್ಕೆ ಸಾಮಾನ್ಯವಾಗಿ ವೇರ್ ನಾವು ಇನಿಷಿಯಲ್ ಸ್ಟೇಜಸಲ್ಲೇ ಫಸ್ಟ್ ಕನ್ಸಲ್ಟೇಷನಲ್ಲೇ ಜನರಲಿ ನಾವು ಮೆಡಿಕೇಷನ್ಸ್ನ ನಾವು ಸ್ಟಾರ್ಟ್ ಮಾಡ್ತೀರಿ ವಿತೌಟ್ ಎನಿ ಟೆಸ್ಟ್ಸ್. ವೇರ್ ಇಫ್ ಇಟ್ ಈಸ್ ಓನ್ಲಿ ಗ್ಯಾಸ್ಟ್ರೈಟಿಸ್ ಇದ್ದಾಗ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಒಂದು ವೇಳೆ ಈ ಮೆಡಿಕೇಷನ್ಸ್ಗೂ ಕೂಡ ಅವರು ರೆಸ್ಪಾಂಡ್ ಆಗ್ತಾ ಇಲ್ಲ ಅಥವಾ ಫ್ಲೇರಪ್ ಆಗ್ತಾ ಇದೆ, ತುಂಬ ಜಾಸ್ತಿ ಸಿವಿಯರ್ ಡಿಗ್ರಿ ಸಿಂಪ್ಟಮ್ಸ್ ಇದ್ದಾಗ ಆಗ ಎಂಡೋಸ್ಕೋಪಿ ಇರಬಹುದು ಅಥವಾ ಸರ್ಟನ್ ಎಂಡೋಸ್ಕೋಪಿ ಜೊತೆ ಬಯೋಪ್ಸಿ, ಗೈಡೆಡ್ ಬಯೋಪ್ಸಿ ಮಾಡೋದಿರಬಹುದು, ಕೊಲೊನೋಸ್ಕೋಪಿ ಇರಬಹುದು, ಇದನ್ನು ನಾವು ಮಾಡಿಸ್ತೀರಿ. ಬಟ್ ಅಗೇನ್ ಇಟ್ ಈಸ್ ಆನ್ ಅ ಕನ್ಸಲ್ಟೇಷನ್ ಆದಮೇಲೆ. ಎಲ್ಲ ಗ್ಯಾಸ್ಟ್ರೈಟಿಸ್ ಪೇಷಂಟ್ಸ್ಗೆ ನಾವು ಇಮಿಡಿಯೇಟಾಗಿ ಎಂಡೋಸ್ಕೋಪಿ ಮಾಡಿಸೋದು ಅವಶ್ಯಕತೆ ಇರೋದಿಲ್ಲ. ಸೊ ಸಿಂಪ್ಟಮ್ಸ್ ಮೇಲೆ ಮೆಡಿಕೇಷನ್ಸ್ ಜೊತೆ ಹೆಲ್ಪ್ ಆಗ್ತಾ ಇಲ್ದಿರುವಾಗ ಆಗ ಸರ್ಟನ್ ಬ್ಲಡ್ ಟೆಸ್ಟ್ಸ್ ಇರಬಹುದು, ಲಿವರ್ ಫಂಕ್ಷನಿಂಗ್ ಹೇಗಿದೆ ಅಂತ ನೋಡ್ಕೊಳೋದಕ್ಕೆ ಲಿವರ್ ಫಂಕ್ಷನಿಂಗ್ ಟೆಸ್ಟ್ ನಾವು ಮಾಡ್ತೀರಿ, ಸ್ಕ್ಯಾನಿಂಗ್ ಇರಬಹುದು ಅಥವಾ ಎಂಡೋಸ್ಕೋಪಿ ಇರಬಹುದು. ಸೊ ಇದನ್ನು ಮಾಡ್ತಾ ಕ್ಲಿನಿಕಲ್ ಪ್ರೆಸೆಂಟೇಷನ್ ಮೇಲೆ ಈ ಟೆಸ್ಟ್ಸ್ನ ನಾವು ಮಾಡಿ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡ್ತೀರಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಂಡ್ಯದಿಂದ ಲತಾ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಸರ್. ನಾನು ಮಂಡ್ಯದಿಂದ ಮಾತಾಡ್ತಾ ಇರೋದು. ಹೇಳಿ ಮ್ಯಾಮ್. ಸರ್, ಈಗ ಊಟ ಮಾಡಿದ್ರೆ ತುಂಬಾ ಹೊಟ್ಟೆ ಉರಿ ಬರೆಯುತ್ತೆ, ಹೊಟ್ಟೆ ನೋವು ಬರುತ್ತೆ ಸರ್. ಓಕೆ. ಮಜ್ಜಿಗೆ ಎಲ್ಲ ಊಟ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಸಾಂಬಾರ್ ಎಲ್ಲ ತಿಂದ್ರೆ ಊಟನೇ ಮಾಡೋಕ್ಕಾಗಲ್ಲ. ಓಕೆ, ಎಷ್ಟು ದಿನದಿಂದ ಆಗ್ತಿದೆಯಮ್ಮ ಇದು? 15 days ಆಯ್ತು ಸರ್. ನಿಮ್ಮ ವಯಸ್ಸು ಎಷ್ಟಮ್ಮ? 42 ರನ್ನಿಂಗ್ ಸರ್. ಓಕೆ, ತಾವೇನಾದರೂ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ಏನಾದರೂ ತೊಗೊಳ್ತಿದ್ದೀರಾ? ಇಲ್ಲ ಇಲ್ಲ ಸರ್, ಏನು ತಗೊಂಡು. ಯಾವುದೇ ಥರದ ಒಂದು ನೋವು ಮಾತ್ರೆ ಇರಬಹುದು, ಯಾವುದೇ ಸಪ್ಲಿಮೆಂಟ್ಸ್ ಇರಬಹುದು? ಅಂದ್ರೆ ಗ್ಯಾಸ್ಟ್ರಿಕ್ ಮಾಮೂಲಿ ಒಮೈಸ್ ಯಾವುದೋ ಬರುತ್ತಲ್ಲ, ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ ಸರ್. ಓಕೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ನೋಡಿಪ್ಪ, ಈಗ ತಾವು ಹೇಳ್ತಿರುವಾಗ ಸಿಂಪಲ್ ಫುಡ್ ತೊಗೊಂಡಾಗ ಈ ಒಂದು ಸಮಸ್ಯೆ ಇರೋದಿಲ್ಲ. ಸ್ವಲ್ಪ ನೀವು ಸಾರೆಲ್ಲ ತೊಗೊಂಡಾಗ ಈ ಎದೆ ಉರಿ ಬರ್ತಾ ಇದೆ ಅಂತ. ಸೊ ಇದು ಲಕ್ಷಣ ಗ್ಯಾಸ್ಟ್ರೈಟಿಸ್ದೇ ಇದೆ. ಸೊ ಈಗ ಗ್ಯಾಸ್ಟ್ರೈಟಿಸ್ ಆಗೋದಕ್ಕೆ ನಾನಾ ಕಾರಣಗಳಿರಬಹುದು. ನಾನಾಗಲೇ ಹೇಳ್ತಿದ್ದಂಗೆ ಸಿಂಪಲ್ ತಾವು ಏನೇ ಒಂದು ಊಟ ಮಾಡಿದಾಗ ಚೆನ್ನಾಗಿ ಅಗದು ಬಿಟ್ಟು ತಿನ್ನಿಮ್ಮ. ಆ ಥರ ಪಟ್ಟಿ ಬೇಗ ನುಂಗಬಾರ್ದು, ಚೆನ್ನಾಗಿ ಅಗದು ಬಿಟ್ಟು ತಿನ್ನಬೇಕು. ನಂತರ ಊಟ ಮಾಡಾದ್ಮೇಲೆ ಇಮಿಡಿಯೇಟಾಗಿ ಮಲ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ನಾವು ಸಿಂಪಲ್ ವಾಕ್ ಮಾಡಬೇಕು. ಈ ಥರ ಮೆಷರ್ಸ್ ಮಾಡಿ ಇದರಿಂದ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಈಗ ತಾವು ಬರೀ 15 ದಿನದಿಂದ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇವೆಲ್ಲ ಮಾಡು ಕೂಡ ಕಂಟ್ರೋಲ್ ಆಗ್ತಿಲ್ದಿರುವಾಗ ಇದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಇರಬಹುದು ಅಥವಾ ನಾನು ಆಗಲೇ ಹೇಳ್ತಿದ್ದಂಗೆ ಸರ್ಟನ್ ಟೆಸ್ಟ್ಸ್ನ ನಾವು ಮಾಡಿಸ್ಬೇಕಾಗತ್ತೆ. ಒಂದು ವೇಳೆ ಏನಾದರೂ ಸಣ್ಣದಾಗಿ ಉಣ್ಣ ಆಗಿದ್ದಾಗ ಇದಕ್ಕೆ ನಾವು ಎಂಟ್ರಲ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಎಂಟ್ರಲ್ ಗ್ಯಾಸ್ಟ್ರೈಟಿಸ್ ಇದ್ದರೆ ಇದಕ್ಕೆ ಮೆಡಿಕೇಷನ್ಸ್ ಮುಖಾಂತರ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು. ಸೊ ಈ ಮೆಷರ್ಸ್ ಮಾಡ್ತಾ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ, ಅದನ್ನು ಉಪಯೋಗಿಸಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಮ್ಮ. ಧನ್ಯವಾದ ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಯಾವೆಲ್ಲ ವಯೋಮಾನದರಲ್ಲಿ ಹೆಚ್ಚಾಗಿ ಈ ಎರಡು ಸಮಸ್ಯೆಗಳು ಕಂಡುಬರುತ್ತೆ? ಸಾಮಾನ್ಯವಾಗಿ ಈ ಗ್ಯಾಸ್ಟ್ರೈಟಿಸ್ ಆ್ಯಂಡ್ IBS ಏನಿದೆಯೋ ನಾವು ನೋಡ್ತೀರಿ, ವೇರ್ ಅಕ್ವೈರ್ಡ್ ಡಿಸೀಸ್ ಇರಬಹುದು, ವೇರ್ ನಮ್ಮ ಲೈಫ್ ಸ್ಟೈಲ್ ಒಂದು ತುಂಬ ಇಂಪಾರ್ಟೆಂಟ್ ರೀಸನ್ ಆಗ್ತಾ ಹೋಗುತ್ತೆ. ವೇರ್ ನಾವು ನೋಡ್ತೀರಿ ಜನರಲಿ ಯಂಗರ್ ಏಜ್ ಗ್ರೂಪ್ಸಲ್ಲಿ ಈ ಒಂದು ಸಮಸ್ಯೆ ಕಂಡುಬರೋದು ರಿಲೇಟಿವ್ಲಿ ಲೆಸ್ ಪರ್ಸೆಂಟೇಜಲ್ಲಿ ನಾವು ನೋಡ್ತೀರಿ. ಬಟ್ ಆ್ಯಸ್ ಏಜ್ ಪ್ರೋಗ್ರೆಸಸ್ ಈ ಒಂದು ಸಮಸ್ಯೆ ಕಂಡುಬರಬಹುದು. ಅದೇ ಥರ ಈಗ ನಾನು ಹೇಳ್ತಿದ್ದೆ, ಟೈಮ್ಲಿ ಫುಡ್ ತಗೊಳ್ತಾ ಇಲ್ದಿರುವಾಗಿರಬಹುದು ಅಥವಾ ನಾವು ತುಂಬ ಜಾಸ್ತಿ ಜಂಕ್ ಫುಡಲ್ಲಿ ಡಿಪೆಂಡ್ ಆಗ್ತಾ ಇರೋದು, ಸ್ಟ್ರೆಸ್ ಜಾಸ್ತಿ ಇದ್ದಾಗ, ವೇರ್ ಈ ಏನು ಸಮಸ್ಯೆ ಒಂದು 5th or 6th ಡೆಕೇಡ್ ಆಫ್ ಲೈಫಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಇರುತ್ತೋ ಇದು ತುಂಬ ಬೇಗ ಕೂಡ ಕಂಡುಬರಬಹುದು. ಮಕ್ಕಳಲ್ಲಿ ರಿಲೇಟಿವ್ಲಿ ಈ ಒಂದು ಸಮಸ್ಯೆ ನಾವು ನೋಡೋದಿಲ್ಲ. ಗ್ಯಾಸ್ಟ್ರೈಟಿಸ್ ಇರಬಹುದು, IBS ಇರಬಹುದು. ಬಟ್ IBS ನಾವು ನೋಡ್ತೀರಿ ವೇರ್ ಅರೌಂಡ್ 16 years 18 years ಆದಮೇಲೆ ವೇರ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದಾಗ ಅಥವಾ ಆಂಗ್ಸೈಟಿ ಅಥವಾ ಸರ್ಟನ್ ಫೋಬಿಯಾ ಹೆಚ್ಚು ಆಗ್ತಾ ಹೋದಾಗ ಈ ಒಂದು IBS ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾ ಹೋಗಬಹುದು. ಸೊ ಇದು ಅರ್ಲಿ ಸ್ಟೇಜಸಲ್ಲಿ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್.
ಬಿಕಾಸ್ ಇದನ್ನು ನಾವು ಬೇಗ ಐಡೆಂಟಿಫೈ ಮಾಡಿದಾಗ ಸರ್ಟನ್ ಮೆಜರ್ಸ್ ಮುಖಾಂತರ ಇದನ್ನು ನಾವು ಟ್ರೀಟ್ ಮಾಡಬಹುದು. ಸೊ ಒಂದು ವೇಳೆ ಈ IBS ತುಂಬ ಜಾಸ್ತಿ ಪರ್ಕುಲೇಟ್ ಆಗ್ತಾ ಹೋದಾಗ ಬೇರೆ ಇದರಲ್ಲಿ ನಾವು ನೋಡ್ತೀರಿ, ಬೇರೆ ಸಾಕಷ್ಟು ಪೇಷಂಟ್ಸ್ನ ನಾವು ನೋಡ್ತೀರಿ, ಬೇರೆ ಅವ್ರಿಗೆ ಇದು ಒಂದು ಸಮಸ್ಯೆ ಅಂತಲೇ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ, ಅವ್ರ ಲೈಫ್ನ ಅವ್ರು ಹಾಗೆ ಲೀಡ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದು ಆಗ್ತಾ ಹೋದಾಗ ತುಂಬಾ ಕಷ್ಟ ಆಗ್ತಾ ಹೋಗಬಹುದು. ಫ್ರೀಕ್ವೆಂಟ್ ಲೂಸ್ ಟೂಲ್ಸ್ ಆಗುವಂಥದ್ದು, ವೆಯ್ಟ್ ಲಾಸ್ ಆಗುವಂಥದ್ದು ಇವೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ಸ್ಟೇಜಸಲ್ಲಿ ಮೆಡಿಕೇಷನ್ಸ್ ಮಾಡೋದು, ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ತೊಗೊಳೋದು ಅವಶ್ಯಕತೆ ಇರುತ್ತೆ. ಅಥವಾ ನಾವು ನೋಡ್ತೀರಿ ಸರ್ಟನ್ ಮೆಡಿಕೇಷನ್ಸ್ ಅವ್ರು ತೊಗೊಳ್ತಿರ್ತಾರೆ, ರೆಸ್ಪಾಂಡ್ ಆಗ್ತಿರೋದಿಲ್ಲ. ಸೊ ಇವೆಲ್ಲ ಫೀಚರ್ಸ್ ಇರುತ್ತೆ. ಸೊ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಈ ಥರದ ಒಂದು ನಮ್ಮ ದೇಹದಲ್ಲಿ ವ್ಯತ್ಯಾಸ ಆಗ್ತಾ ಹೋದಾಗ 4-5 ವಾರದ ಮೇಲೆ ಇದು ಹಾಗೆ ಉಳ್ತ್ಕೊಳ್ತಾ ಇದ್ದಾಗ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಏಜ್ ಗ್ರೂಪ್, ಈ ಥರದ ಒಂದು ಸಿಂಪ್ಟಮ್ಸ್ ಇದ್ದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು ಡೆಫಿನೆಟ್ಲಿ ತುಂಬ ಅಡ್ವೈಸಬಲ್ ಅಂತ ನಾವು ಹೇಳಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ಹುಬ್ಬಳ್ಳಿಯಿಂದ. ಗಾಯತ್ರಿ ಕರೆ ಮಾಡಿದ್ದಾರೆ. ನಮಸ್ತೆ ಗಾಯತ್ರಿ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನನಗೆ ಗ್ಯಾಸ್ಟ್ರಿಕ್ ಇದೆ. ಓಕೆ ಸರ್, ಒಂದು ತಿಂಗಳಾಯ್ತು. ಓಕೆ ಊಟ ಮಾಡಿದ ತಕ್ಷಣನೇ ನೀರು ಕೂಡ ಅದೇ ಬಾಯಿಗೆ. ಓಕೆ ಮೋಷನ್ ಕ್ಲೀನ್ ಆಗಿ ಸರಿ. ಕ್ಲೀನ್ ಆಗಿಲ್ಲ ಅಂದ್ರೆ ಕೈಕಾಲು ಓಕೆ, ತಮ್ಮ ವಯಸ್ಸು ಎಷ್ಟಮ್ಮ? ನನಗೆ ಓಕೆ ನೋಡಿ, ಈಗ ತಾವು ಹೇಳ್ತಿರೋ ಪ್ರಕಾರ ಈಗ ನಿಮಗೆ ಮೋಷನ್ಸ್ ಕ್ಲಿಯರ್ ಆಗ್ತಿಲ್ದಿದ್ದಾಗ ನಿಮಗೆ ಕೈಕಾಲು ನೋವು ಬರುತ್ತೆ ಅಂತ ಹೇಳ್ತಿದ್ದೀರಾ, ಉಳಿ ತೇಗ್ ಬರುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಇದಿದ್ದಾಗ ಸಾಮಾನ್ಯವಾಗಿ ಈಗ 10 months ಈಸ್ ಕ್ವೈಟ್ ಅ ಸಮ್ ಟೈಮ್. ಸೊ ಈ ಥರ ಇದ್ದಾಗ ಡೆಫಿನೆಟ್ಲಿ ಇದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಈಗೇನು ನಿಮ್ಮ ಡೈಜೆಷನ್ ಏನಿದೆಯೋ ಅದು ಕರೆಕ್ಟಾಗಿ ಆಗ್ತಿಲ್ದಿರುವಾಗ ಈ ಒಂದು ಸಮಸ್ಯೆ ಕಂಡುಬರ್ತಾ ಹೋಗುತ್ತಮ್ಮ. ಸೊ ಇದು ಏನಕ್ಕೆ ಆಗ್ತಾ ಇದೆ, ನಿಮ್ಮ ಡೈಜೆಷನ್ ಏನಕ್ಕೆ ಕರೆಕ್ಟ್ ಆಗ್ತಾ ಇಲ್ಲ, ಇದನ್ನು ನಾವು ನೋಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಕಡೆಯಿಂದ ತಾವು ಮಾಡಬೇಕಾಗಿರೋವಂಥದ್ದು, ನೀವು ಏನೇ ಒಂದು ಆಹಾರ ತಿಂದಾಗ ಚೆನ್ನಾಗಿ ಅದನ್ನು ಅಗದು ಬಿಡ್ತೀನಿ ನೀವು. ನಂತರ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗಿ, ಯಾವುದೇ ಥರದ ಒಂದು ಖಾರದ ಪದಾರ್ಥ ತಾವು ತಿನ್ನೋಕ್ಕೆ ಹೋಗಬೇಡಿ. ಸೊ ಇದನ್ನು ನೀವು ಮಾಡ್ತಾ ಹೋಗಿ. ಇದ್ರ ಜೊತೆ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ, ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಇರುತ್ತೆ. ಸೊ ಈ ಮೆಡಿಸಿನ್ಸ್ ತಾವು ಯೂಸ್ ಮಾಡ್ತಾ ಹೋದರೆ ಕ್ರಮೇಣ ಈ ಒಂದು ನಿಮ್ಮ ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತಮ್ಮ. ಥ್ಯಾಂಕ್ ಯು ಗಾಯತ್ರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಬೇಸಿಕ್ಲಿ ಈ ಗ್ಯಾಸ್ಟ್ರೈಟಿಸ್ ಇರಬಹುದು ಅಥವಾ IBS ಅಲ್ಲಿ ಸಾಕಷ್ಟು ವೆರೈಟೀಸ್ ಇರುತ್ತೆ. IBS D, ಡೈರಿಯಾ, ಕಾನ್ಸ್ಟಿಪೇಷನ್ ಅಂತ ನಾವು ಹೇಳ್ತೀರಿ. ಸೊ ಇದು ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡಯಾಗ್ನೋಸ್ ಮಾಡಿದ ನಂತರ ಇದು ಯಾವ ಸ್ಟೇಜಲ್ಲಿದೆ ಅಂತ ನಾವು ನೋಡ್ತೀರಿ. ಸೊ ಇದನ್ನು ನಾವು ನೋಡಿದಾಗ ಸರ್ಟನ್ ಮೆಡಿಸಿನ್ಸ್ನ ನಾವು ಕೊಡ್ತೀರಿ. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳಿದಾಗ ಈಗ ಒಬ್ಬ ವ್ಯಕ್ತಿಯ ಈ ಒಂದು ಗ್ಯಾಸ್ಟ್ರೈಟಿಸ್ ಯಾವ ಹಂತಕ್ಕೆ ಇದು ಎಫೆಕ್ಟ್ ಆಗ್ತಾ ಇದೆ, ಇದರ ಜೊತೆ ಇವರಿಗೆ ಯಾವ ಥರದ ಸಿಂಪ್ಟಮ್ಸ್ ನಾವು ನೋಡ್ತೀರಿ, ಇವರ ಲೈಫ್ ಸ್ಟೈಲ್ ಹೇಗಿದೆ, ಇವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇವನ್ನೆಲ್ಲ ನಾವು ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಅಡ್ಮಿನಿಸ್ಟರ್ ಮಾಡ್ತೀರಿ. ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಮೆಡಿಕೇಷನ್ಸ್ ತಗೊಳ್ತಾ ಹೋದಾಗ ಈಗ ಏನು ನಮ್ಮ ಲೈನಿಂಗ್ ಲೇಯರಲ್ಲಿ, ಹೊಟ್ಟೆಯ ಭಾಗದ ಲೈನಿಂಗ್ ಲೇಯರಲ್ಲಿ ಇರಬಹುದು ಅಥವಾ ಕರುಳಲ್ಲಿ ಏನೊಂದು ಇಂಬ್ಯಾಲೆನ್ಸಸ್ ಆಗ್ತಾ ಹೋಗುತ್ತೋ ಆ ಇಂಬ್ಯಾಲೆನ್ಸಸ್ ಕ್ರಮೇಣ ಸರಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಔಷಧಿ ಜೊತೆ ನಾವು ಏನೊಂದು ಡಯಟ್ ಆ್ಯಂಡ್ ನಂತರ ಸರ್ಟನ್ ಎಕ್ಸಸೈಸ್ ಹೇಳಿರ್ತೀರಿ, ಇದನ್ನು ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಗ್ಯಾಸ್ಟ್ರೈಟಿಸ್ ಇರಬಹುದು, IBSನ ನಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡ್ತಾ ಹೋಗ್ತೀರಿ. ಈ ಮೆಡಿಕೇಷನ್ಸ್ ಜನರಲಿ ಗ್ಯಾಸ್ಟ್ರೈಟಿಸ್ ಥರ, ಈಗ ಗ್ಯಾಸ್ಟ್ರೈಟಿಸ್ಗೆ ನಾವೇನು ಒಂದು ಮೆಡಿಸಿನ್ಸ್ ತೊಗೊಳ್ತೀರಿ ಆ ಥರ ಮೆಡಿಕೇಷನ್ಸ್ ಇರೋದಿಲ್ಲ. ಈ ಒಂದು ರೂಟ್ ಕಾಸ್ನ ಐಡೆಂಟಿಫೈ ಮಾಡಿ ಒಂದು ಹೋಲಿಸ್ಟಿಕ್ ಅಪ್ರೋಚಲ್ಲಿ ಇದನ್ನು ನಾವು ಟ್ರೀಟ್ ಮಾಡ್ತೀರಿ. ಸೊ ಈ ಥರ ನಾವು ಟ್ರೀಟ್ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ತೊಗೊಂಡ್ರೂ ಕೂಡ ಈ ಒಂದು ಸಮಸ್ಯೆ ಡೆಫಿನೆಟ್ಲಿ ಸರಿ ಹೋಗುತ್ತೆ. ಇದರಿಂದ ಬೇರೆ ಯಾವುದೇ ಥರ ತೊಂದರೆ ಕಂಡುಬರೋದಿಲ್ಲ. ಓಕೆ ಡಾಕ್ಟರ್, ಕೆಲವೊಂದು ರೆಗ್ಯುಲರ್ ಟ್ಯಾಬ್ಲೆಟ್ನಿಂದಾಗಿ ಗ್ಯಾಸ್ಟ್ರಿಕ್ ಕಾಣಿಸುತ್ತೆ, ಅದಕ್ಕೇನು ಮಾಡಬೇಕು? ಸೊ ಆ ಮೆಡಿಕೇಷನ್ಸ್ ನಾವು ತಗೊಳ್ತಾ ಇದ್ದಾಗ, ಲೈಕ್ ಫಾರ್ ಎಕ್ಸಾಂಪಲ್ ಸರ್ಟನ್ ಪೇನ್ ಕಿಲ್ಲರ್ಸ್ ಇರಬಹುದು. ಸೊ ಇದನ್ನು ನಾವು ತಗೊಂಡಾಗ ಡೆಫಿನೆಟ್ಲಿ ಗ್ಯಾಸ್ಟ್ರೈಟಿಸ್ ಆಗಬಹುದು. ಸೊ ಈ ಥರ ಇದ್ದಾಗ ಆ ಪೇನ್ ಕಿಲ್ಲರ್ಸ್ನ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಮೆಡಿಕೇಷನ್ಸ್ ಇರುತ್ತೆ, ಸರ್ಟನ್ ಲೈಫ್ ಸೇವಿಂಗ್ ಡ್ರಗ್ಸ್ ಇರಬಹುದು, ಅದನ್ನು ತಗೊಂಡಾಗ ಈ ಒಂದು ಸಮಸ್ಯೆ ಹೆಚ್ಚಾಗ್ತಿರುತ್ತೆ. ಸೊ ಆ ಲೈಫ್ ಸೇವಿಂಗ್ ಡ್ರಗ್ಸ್ನ ಡೆಫಿನೆಟ್ಲಿ ನಾವು ಸ್ಟಾಪ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ಇದಕ್ಕೆ ಸರ್ಟನ್ ಬೇರೆ ಮೆಡಿಕೇಷನ್ಸ್ ಇರುತ್ತೆ. ಸೊ ಅದನ್ನು ನಾವು ತೊಗೊಳ್ತಾ ಹೋದರೆ ಡೆಫಿನೆಟ್ಲಿ ಆ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ರೂ ಕೂಡ ಗ್ಯಾಸ್ಟ್ರೈಟಿಸ್ ಹೆಚ್ಚಾಗ್ತಿಲ್ದಂಗೆ ಈ ಒಂದು ಹೋಮಿಯೋಪತಿ
ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ನ ನಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. IBS ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಮೈ ಪ್ಲೆಷರ್. ವೀಕ್ಷಕರೇ, ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.